ಮೇಡಮ್ ನಮಸ್ಕಾರ ಎಸ್ ಪಿ ಸಾಹೇಬರಿಗೆ. ತಾವಿಂದು ಈ ಗಾರ್ಡನಿನಲ್ಲಿ ನಿಮ್ಮನ್ನೇ ಕಾಣಲು ಅಂತ ಹೊರಟಿದ್ದೆ. ಅದೇನು ಹೇಳಿ ಮೇಡಮ್, ಈ ರವಿಕುಮಾರ್ ಇರುವುದೇ ನಿಮ್ಮ ಸೇವೆಗಲ್ಲವೇ? ನೋಡಿ, ನಿಮ್ಮನ್ನ ಮನೆಗೆ ಕರೆಸಿ ನಮ್ಮ ಅಣ್ಣನ ಜೊತೆ ಮಾತಾಡೋ ವಿಷಯವಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ಅದು ಏನು ಹೇಳಿ ಮೇಡಮ್? ನೋಡಿ, ಮೊನ್ನೆ ನಾನು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವನೋ ಒಬ್ಬ ಬಡ ಭಿಕಾರಿ ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ. ಅದಕ್ಕಾಗಿ ನೀವು ಅವನಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ಬೇಕು. ಏನಂತೀರಾ? ಅವನು ಯಾರು ಯಾರು ಹೇಳಿ ಮೇಡಮ್? ಅವನು ಎಲ್ಲಿದ್ದಾನೆ? ಅವನ ಹೆಸರು ಏನನ್ನುವುದು ನಿಮಗೆ ಗೊತ್ತಾ? ಅವನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಅವನ ಹೆಸರೇನು? ಅವನು ಎಲ್ಲಿರ್ತಾನೆ? ಅವನು ಯಾರೋ ಸೃಷ್ಟಿರಾಜನಂತೆ. ಆ ಸೃಷ್ಟಿರಾಜನನ್ನು ಏನು ಮಾಡಲಿ? ಅವನ ಮತ್ತು ಬುದ್ಧಿ ಕಲಿಸಿ ನಿಮ್ಮ ಮುಂದೆ ನಿಂದಿರಿಸಲೇ, ಇಲ್ಲ 4 ಮಂದಿ ರೌಡಿಗಳನ್ನು ಕಳಿಸಿ ಅವನ ಪ್ರಾಣ ತೆಗೆಸಲ? ಪ್ರಾಣ ತೆಗೆಸೋದೇನು ಬೇಡ, ನೀವು ಹೋಗಿ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಲಾಕಪ್ಗೆ ಹಾಕಿ ನನಗೊಂದು ಫೋನ್ ಮಾಡಿ, ನಾನೇ ಅವನನ್ನು ವಿಚಾರಿಸ್ಕೊಳ್ತೀನಿ. ಆಯ್ತು ಮೇಡಮ್, ಅಷ್ಟೇ ಮಾಡ್ತೇನೆ. ಹಾ ರವಿ, ನಾ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ನಾಳೆ ನನ್ನ ಬರ್ಡೇ ಇದೆ, ತಪ್ಪದೆ ಬರಬೇಕು. ಓಕೆ ಮೇಡಮ್, ಬರುತ್ತೇನೆ. ಲೇ ಸೃಷ್ಟಿರಾಜ, ಆಸ್ತಿ ಐಶ್ವರ್ಯ ತುಂಬಿಕೊಂಡ್ರು ನನ್ನ ಮುಂದೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ಯಲ್ಲ, ನಾಳೆ ನಿನಗೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಈಶ್ವರನೇ ಅಲ್ಲ. ದುರ್ಗಪ್ಪ ಚಿಕ್ಕರೋತಿ. ಹಾ, ನಮ್ಮ ಕಡೆಯವರು ಎಲ್ಲರೂ ಬಂದಿದ್ದಾರೆ ದನಿ. ಶೆಟ್ಟಿ, ನಮ್ಮ ಕಡೆಯವರು ಬರಬೇಕಾದವರು ಎಲ್ಲರೂ ಬಂದಿದ್ದಾರೆ ತಾನೆ? ಎಲ್ಲ ಡಿಪಾರ್ಟ್ಮೆಂಟಿನ ಪರವಾಗಿ ನಾನು ಒಬ್ಬನೇ ಬಂದಿದ್ದೇನೆ ಜಮೀನ್ದಾರರೇ. ಹಾಗಾದರೆ ಈಶ್ವರಿ, ಪ್ರಾರಂಭವಾಗಲಿ ನಿನ್ನ ಬರ್ತ್ಡೇಯ ಕಾರ್ಯಕ್ರಮ. Many, many happy returns of the day, Ishwari. ಲೇ ಸ್ಕೌಂಡ್ರಲ್, ಯಾರಲೇ ನೀನು ಈ ಜಮೀನ್ದಾರನ ಮನೆಗೆ ಬಂದು ಪಿಸ್ತೂಲನ್ನು ತೋರಿಸುವನು? ರೌಡಿ ರೌಡಿ ಗುಂಡಾಗಳಿಗೆ ಗುರು, ಪುಂಡರಿಗೆ ಪ್ರಚಂಡ, ಶ್ರೀಮಂತರಿಗೆ ಗಂಡ. ನಿನ್ನಂತ ಸೊಕ್ಕಿನ ದರ್ಪದ ಜಮೀನ್ದಾರನಿಗೆ ಸಿಂಹದ ಮರಿ. ಏ ಸೃಷ್ಟಿ ರಾಜ, ಸಿಂಹದ ಮರಿ. ಲೇ ಸುಶಿರಾಜ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ತಂಗಿ ಈಶ್ವರಿ ಬರ್ತಡೆಗೆ ಬರಲು ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಹೇಸಿ ಜನ್ಮಕ್ಕೆ? ಲೇ ಜಮೀನ್ದಾರ,
ಪರ್ಮಿಷನ್ ತೆಗೆದುಕೊಂಡು ಬರೋದು ಈ ಸೃಷ್ಟಿ ರಾಜನ ಜಾಯಮಾನದಲ್ಲೇ ಇಲ್ಲಲೇ. ಇವನು ಯಾರೇ ನನಗೆ ಎದುರಾದ ಬದ್ಧ ವೈರಿ ಯಾರೇ ಆಗಿದ್ದರೂ ಸರಿ, ಅವನು ಚೀಫ್ ಮಿನಿಸ್ಟರ್ ಚೇಂಬರ್ನಲ್ಲಿ ಕುಳಿತಿದ್ರು ಸರಿ, ನುಗ್ಗಿ ಹೊಡೆಯೋದೇ ಈ ಸೃಷ್ಟಿ ರಾಜನ ಸ್ಪೆಷಾಲಿಟಿ. ಲೇ ಸೃಷ್ಟಿ ರಾಜ, ಮರ್ಯಾದೆಯಿಂದ ಇಲ್ಲಿಂದ ನಿನ್ನ ಪ್ರಾಣ ಭಿಕ್ಷೆಯನ್ನು ಬೇಡಿಕೊಂಡು ಇಲ್ಲಿಂದ ಹೊರಟು ಹೋಗಿ ಬಿಡು. ಹೊರಟು ಹೋಗಲು ಬಂದಿರಲೇ ಜಮೀನ್ದಾರ. ನಿನ್ನಂತ ಸೊಕ್ಕಿನ ಶ್ರೀಮಂತರ ಹಣೆ ಬರವನ್ನು ತೆಗೆದಲು ಬಂದಿರುವ ಭೂಗತ ಲೋಕದ ಬ್ರಹ್ಮ ನಾನು. ಭೂಲೋಕದ ಬ್ರಹ್ಮ. ಲೇ ಸೃಷ್ಟಿರಾಜ್, ದೇವಲೋಕದ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೆದರಿ ನಿಂತಿರುವಾಗ ಈ ಜಮೀನ್ದಾರರಿಗೆ ನೀನ್ಯಾವ ಭೂಲೋಕದ ಬ್ರಹ್ಮಲೇ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಲೇ ಕಾಮರಾಜ, ನಿನ್ನಂತ ದೊಡ್ಡ ಬೆದರಿಕೆಗೆ ಹೆದರಿ ಹೋಗುತ್ತಿರುವ ತಿಳಿದುಕೊಂಡಿರುವೇನಲೇ ಮಗನೇ. ನಿನ್ನಂತ ಶತ್ರುಗಳನ್ನ ಇಂಚಿಂಚಾಗಿ ಅಣುವಾಗಿ ಕತ್ತರಿಸಿ ಹದ್ದು ಕಾಗಿಗಳಿಗೆ ಹಾಕುವುದೇ ಈ ಸೃಷ್ಟಿಯಲ್ಲಿ ಸೃಷ್ಟಿಯಾದ ಈ ಸೃಷ್ಟಿ ರಾಜನ ಹಠ. ಲೇ ಸೃಷ್ಟಿ ರಾಜ, ಅಣುವಾಗಿ ಕತ್ತರಿಸಲು ಬಂದಂತ ನಿನ್ನಂತ ನರಕುರಿಗಳನ್ನು ತಲೆ ಕಡಿದು ರಕ್ತದ ಮಡುವಿನಲ್ಲಿ ಈಜಾಡಬಲ್ಲ ಈ ನರಹಂತಕರ ನರವ್ಯಾಘ್ರ ಪ್ರಾಣದ ಭಯವೇ? ಈ ನರಹಂತಕರ ನರವ್ಯಾಘ್ರನಿಗೆ ಪ್ರಾಣದ ಭಯವಿಲ್ಲ. ಏ ಸೃಷ್ಟಿರಾಜ, ಆವತ್ತು ನನ್ನ ದಾರಿಗೆ ಅಡ್ಡ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ದೆ. ಇವತ್ತು ನನ್ನ ಬರ್ತಡೆಗೆ ಬಂದು ನನ್ನ ಸಮಾರಂಭವನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ಯಾ ಚಾಂಡಾಲ? ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಎಚ್ಚಿಗೆ ಕೊಬ್ಬು ಗಿಬ್ಬಿ ಎಂದು ಮಾತನಾಡಿದರೆ ನಿನ್ನ ಹರೆಯದ ಯೌವನವನ್ನ ಒಂದು ಸಾರಿ ಅನುಭವಿಸಬೇಕಾಗುತ್ತದೆ. ಎಚ್ಚರ. ನೋಡು ಸೃಷ್ಟಿ ರಾಜ, ಕೊನೆಯದಾಗಿ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗಿ ಬಿಡು. ಖಜಾನೆ ಮಾಡೋದು ಹಣ ಕದಿದುಕೊಂಡು ಹೋಗಲಿದ್ರೆ ನಮ್ಮ ಜಮೀನ್ದಾರ್ ಹೇಳಿದಂತೆ ಕೇಳ್ತಾ ಬಿದ್ದಿರೋ ಮಗನೇ. ಎಚ್ಚರ. ಲೇ, ನನಗ ಎಚ್ಚರ ಹೇಳುವ ಪೊಲೀಸ್ ಕುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಬಡಬಗ್ಗರಿಗೆ ನ್ಯಾಯ ಒದಗಿಸುವುದು ಕೊಡುವುದನ್ನು ಬಿಟ್ಟು ಇಂಥ ಹರಾಮ್ ಕೋರ್ ನನ್ನ ಮಕ್ಕಳ ಹೇಸಿಗೆ ತಿಂದು ಬದುಕುವ ಹೇಸಿಗೆಟ್ಟ ಜನ್ಮಲೇ ಸಣ್ಣ ನನ್ನ ಮಗನೇ. ಈ ದೇಶದ್ರೋಹಿ ಕೆಲಸವನ್ನು ಬಿಟ್ಟು ಸಣ್ಣ ಮಕ್ಕಳ ಕಕ್ಕರಸ ತೊಳೆಯುವುದಕ್ಕೆ ಲೇಸಲೇ ನಿನ್ನಂಥ ಪೊಲೀಸ್ ಅಧಿಕಾರಿಗಳು. ಲೇ ಪೊಲೀಸ್ ಕುತ್ತೆ, ಹೆಚ್ಚಿಗೆ ಮಾತನಾಡಿದರೆ ಪೊಲೀಸ್ ಎಂಬ ಅಧಿಕಾರಿಯನ್ನು ಹೊರತುಪಡಿಸಿ ಹುಚ್ಚನಾಯಿಗೆ ಹರಿದಲ್ಲಿ ಹೊರತನ್ನು ಕಂಡು ನಿನ್ನ ಲೇ ಮಗನೇ. ಲೇ ಪಾಪಿ, ಅವತ್ತು ರಸ್ತೆಯಲ್ಲಿ ಬಂದು ನನಗೆ ಬಾಯಿಗೆ ಬಂದು ಹಾಗೆ ಮಾತಾಡ್ದೆ. ಇವತ್ತು ನನ್ನ ಫಂಕ್ಷನ್ಗೆ ಬಂದು ನನ್ನನ್ನು ಅವಮರ್ಯಾದೆ ಮಾಡ್ತಿದ್ಯಾ? ಎಷ್ಟು ಕೊಬ್ಬಳ ನಿನಗೆ? ಈಶ್ವರಿ, ಕೊಬ್ಬು ಗಿಬ್ಬು ಎಂದು ಹೆಚ್ಚಿಗೆ ಮಾತನಾಡಿದ್ರೆ ನಿನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಬಿಡ್ತೀನಿ. ನೋಡು, ನಾನು ಅಷ್ಟೇ ಮಾತಾಡ್ಕೊಂಡು ಲೇ ಆರಾಮ್ಕುರ, 25 ಹಳ್ಳಿಗೆ ಅಧಿಪತಿ ಎನಿಸಿಕೊಂಡಿರುವ ಈ ಶ್ರೀಮಂತನ ಮನೆಗೆ ಬಂದು ಈ ಶ್ರೀಮಂತನ ತಂಗಿಗೆ ಎಚ್ಚರ ತೆಪ್ಪಿಸೋಣನಂತೆ ಮಾತನಾಡಿವಿಯಾ ಕಾತ್ತೆ? ಲೇ ಜಮೀನ್ದಾರ, ನಿನ್ನ ಎದುರಿಗೆನೆ, ನಿನ್ನ ತಂಗಿಯ ಎದುರಿಗೆನೆ, ಈ ಪೊಲೀಸ್ ಅಧಿಕಾರಿ ಎದುರಿಗೆನೆ ನಿನ್ನ ಮನೆ ಲೂಟಿ ಮಾಡ್ಕೊಂಡು ಹೋಗ್ತೀನಿ. ನಿನ್ನಲ್ಲಿ ದಮ್ಮಿದ್ರೆ, ನಿನ್ನಲ್ಲಿ ತಾಕತ್ತಿದ್ರೆ ನನ್ನ ತಡೆದಿಲ್ಲಲೇ.
ಲೇ ಸೃಷ್ಟಿರಾಜ್, ನೀನು ಹಾಕುವ ದೊಡ್ಡ ಬೆದರಿಕೆಗೆ ಬಿಗ್ ಬಾಸ್ ಸಂಗೀತ ಹೇಳ್ತಾಳಲ್ಲ, ಹೌದು ಹೌದು ಅಂತ ಹೇಳೋ ನನ್ನ ಮಕ್ಕಳು ಮಾಡಿದೆಯಲ್ಲೇ ನಮ್ಮನ್ನ. ಭೂಗತ ಲೋಕದ ಬ್ರಹ್ಮ ಮರಿಗಳು ನಾವು. ಸುಮ್ಮನೆ ನಮ್ಮಿಂದ ಹೊಡೆತ ತಿಂದು ಸಾಯ್ಬೇಡ, ಇಲ್ಲಿಂದ ಮೊದಲು ಹೊರಟು ಹೋಗು. ಏನಪ್ಪ ಶೂರ, ಅಲ್ಲ ದರೋಡೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೊರಟವನು ಹಾಗೆ ನಿಂತು ಬಿಟ್ಟಿಯಲ್ಲ, ಯಾಕೆ ಹೆದರಿಕೆ ಬರ್ತಾ ಇದೆಯಾ? ಭಯ ಭಯ ಎಂಬುದೇ ಈ ಸೃಷ್ಟಿ ರಾಜನ ಜಾಯಿಮಾನದಲ್ಲಿ ಇಲ್ಲ ಈಶ್ವರಿ. ಇವರ ಎದುರಿಗೆನೆ ನಿನ್ನ ಮನೆ ಲೂಟಿ ಮಾಡ್ಕೊಂಡು ಹೋಗ್ತೀನಿ. ಅದೇನು ನಾನು ಪುಂಡನೋ ಅಥವಾ ನಿಮ್ಮನ್ನ ಪುಂಡ ಹುಲಿನೋ ಎಂದು ಗೊತ್ತಾಗುತ್ತದೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಸುಶಿರಾಜ, ನಿನ್ನಲ್ಲಿ ಗಂಡು ಸ್ಥಾನ ಇದ್ದರೆ ಈ ಜಮೀನ್ದಾರನ ಹಣದ ಕಥೆಯನ್ನು ಹೊಡೆದು ಹಣ ತೆಗೆದುಕೊಂಡು ಹೋಗು. ಈಗಲಾದರೂ ತಿಳಿಕಲ್ಲಿ ಜಮೀನ್ದಾರ, ಪುಂಡ ಹುಲಿ ಗಂಡು ಹುಲಿ ಯಾರೆಂದು. ನನ್ನ ಬಂದ ಕೆಲಸ ಮುಗೀತು, ನಾನಿನ್ನು ಬರ್ತೇನೆ. ನೀನು ಇಂಥ ಹರಾಮ್ ಕೋಡ್ ಕೆಲಸ ಮಾಡ್ತಿದ್ದೆ ಗೊತ್ತಿದ್ದೆ. ನಿಮ್ಮ ತಂಗಿ ಬರ್ತ್ಡೇ ಪಾರ್ಟಿ ನಡೆಸುತ್ತಿರುವ ಕೇಕ್ನಲ್ಲಿ ಬಾಂಬ್ ಇಟ್ಟಿದ್ದೇನೆ. ಆ ಬಾಂಬ್ ಸ್ಫೋಟಗೊಳ್ಳುತ್ತೆ, ನಿಮ್ಮ ಎಲ್ಲರ ಪ್ರಾಣ ಹಾರಿ ಹೋಗುತ್ತೆ. ನಾನಿನ್ನು ಬರ್ತೇನೆ. ದಯವಿಟ್ಟು ಈಗ ನಾವಿಬ್ರು ಸುಮ್ಮನೆ ಇದ್ದು ಬಿಡೋಣ, ಇಲ್ದಿದ್ರೆ ನಮ್ಮ ಪ್ರಾಣ ಮೇಲಕ್ಕೆ ಹಾರು ಹೋಗ್ಬಿಡುತ್ತೆ ಅಣ್ಣ. ಸುಮ್ಮನೆ ಇದ್ದು ಬಿಡು, ಏನು ಮಾತಾಡಬೇಡ. ಓಕೆ ಈಶ್ವರಿ, ನಾನಿನ್ನು ಬರ್ತೇನೆ. ಬಾಯ್. ಮಾತಲ್ಲೇ ಕೇಳೋರಿಗೆ. ದಿಟ್ಟ ಹೆಜ್ಜೆಯನ್ನಿಟ್ಟು ಪುಂಡತನದ ಮಾತನ್ನ ಆಡಿ ದಂತತನದ ಸಾಹಸವನ್ನು ತೋರಿಸಿದ ಸೃಷ್ಟಿರಾಜ್. ಕಡೆಗೆ ಅರ್ಥ ಕೊಡ್ಲಿಲ್ಲ. ನಂದಿ ಅನ್ರಿ ಹಾಡ ಹಾಡ ನಂದಿ ಜೈ ಮಾಂದಿ ನಾಂದಿ.
ದೊರೆಗೌಡರು ಹೊಲನ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಮಾವಿನ ಮರದ ಪಕ್ಕದಲ್ಲಿ ಇರೋದೇ ಅವ್ರ ಹೊಲ. ಹೌದು, ಮೊನ್ನೆ ನಮ್ಮ ಅಣ್ಣ ಸಿಕ್ಕಾಗ ಏನೋ ಬಾಯಿ ಬಂದಂತ ಮಾತಾಡ್ತಿದ್ರೆ ಎಷ್ಟು ಕೊಬ್ಬಲೆ ನಿನಗೆ. ನೋಡಿ ನೋಡಿ ಮೊನ್ನೆ ನಮ್ಮ ಅಣ್ಣ ಸಿಕ್ಕಾಗ ಬಾಯಿಗೆ ಬಂದಂತೆ ಮಾತಾಡಿ ಅಂತಲ್ಲ, ಎಷ್ಟು ಕೊಬ್ಬಿರಬೇಕು ನಿನಗೆ. ನೋಡಿ ಮೇಡಮ್, ಇದು ಗಂಡು ಬೆಟ್ಟಿದ ಭೂಮಿ. ಈ ಭೂಮಿಯಲ್ಲಿ ಗಂಡಿಗೆ ಪ್ರಾಮುಖ್ಯ ಹೊರತು ಹೆಣ್ಣಿಗಲ್ಲ. ಈ ವಿಷಯದಲ್ಲಿ ನೀವು ಮಾತ್ರ ಸರಿ ಆಗ್ತದೆ. ಏನಂದ್ರೆ ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತಾಡಿದ್ದಲ್ದೆ ಅವನ ತಂಗಿಯಾದ ನನಗೆ ಈ ವಿಚಾರದಲ್ಲಿ ಭಾಗವಹಿಸಬೇಡ ಅಂತ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬಿರಬೇಕಲ್ಲ ನಿನಗೆ. ನೋಡಿ ಮೇಡಮ್, ನಾನೇನೇನು ಸೊಕ್ಕು ಬರಲು ನಿಮ್ಮ ಅಪ್ಪನ ಸೋನಾ ಮುಸುರಿ ಅಕ್ಕಿ ತಿಂದು ಬೆಳೆದ ದೇಹವಲ್ಲ. ಇದು ಸ್ವಾಭಿಮಾನಿ ಸಾಲಿನಲ್ಲಿ ನಿಂತು ಸರ್ಕಾರ ನೀಡುವ ರೇಷನ್ ಅಕ್ಕಿಯನ್ನು ಉಂಡು ಬೆಳೆದ ಗಟ್ಟಿಯಾದ ದೇಹ. ಇನ್ನೊಂದು ಸಾರಿ ಬಡವಾಗಿರುವಂತ ವಸ್ತುವಿಗೆ ಬಾಯಲ್ಲಿರು ನಾಲಿಗೆನ ಕತ್ತರಿಸಬೇಕಾಗುತ್ತೆ. ನಮ್ಮ ಅಣ್ಣನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ಬೇಕಾದ್ರೆ ನಮ್ಮ ಅಣ್ಣ ಮಾಡಿದ ತಪ್ಪಾದ್ರೂ ಏನು? ನಿಮ್ಮ ಅಣ್ಣ 25 ಏಳಿಗೆ ಒಡೆಯನಾಗಿ, ಮುತ್ತೈದರಿಗೆ ಮಗನಾಗಿ, ಈ ಊರಿನ ಅನಾಥ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಬಾಳೋದನ್ನು ಬಿಟ್ಟು ಸೂರ ಸರ್ದಾರ್ನಾಗಿ ನನ್ನ ತಂಗಿಯ ಕೈ ಹಿಡಿದು ಎಳೆದಾಡಿದ್ದಾನೆ. ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿದ್ದಾನೆ ಆ ನಿನ್ನ ಅಣ್ಣ. ಒಂದು ಹೆಣ್ಣು ಒಂದು ಗಂಡು ಅಂದ ಮೇಲೆ ಆ ಗಂಡಿಗೆ ಮನಸ್ಸು ಬಂದಾಗ ಅತ್ಯಾಚಾರ ಮಾಡಿ ಹಾಗೆ ಬಿಟ್ಟಿಲ್ವಲ್ಲ, ಅವಳ ಕೊರಳಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಕೊಂಡಿದ್ದಾನೆ ನಮ್ಮಣ್ಣ. ಈಶ್ವರಿ, ಹಾಗಾದ್ರೆ ಒಂದು ಹೆಣ್ಣಿನ ವೇದನೆನ ತಾಳಿ ಅಷ್ಟೇ ಕಟ್ಟಿಲ್ಲ ಈಶ್ವರಿ. ನನ್ನ ತಂಗಿಗೆ ಮೋಸ ಮಾಡಿ ಬಲಾತ್ಕಾರದಿಂದ ತಾಳಿ ಕಟ್ಟಿ ಬಲಾತ್ಕಾರ ಮಾಡಿ ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿದ್ದಾನೆ ಆ ನಿನ್ನ ಅಣ್ಣ ಜಮೀನ್ದಾರ. ಬಲಾತ್ಕಾರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾವು ಶ್ರೀಮಂತರ ಮನೆತನದವರು ಅಂದಾಗ ಇದೆಲ್ಲ ಅಂದ್ರೆ ಶ್ರೀಮಂತ ಮನೆತನದ ಹೆಣ್ಣು ಮತ್ತೊಬ್ಬರಿಗೆ ಗರ್ಭವತಿಯಾಗಿ ಈ ಗರ್ಭ ಗಂಡನಿಗೆ ನಿಂತಿದೆ ಅಂತ ಊರಿಗೆಲ್ಲ ಊಟ ಹಾಕಿಸಿ ಹಬ್ಬ ಮಾಡುವ ಗಂಡನೇ ಪ್ರತ್ಯಕ್ಷ ಪರಮಾತ್ಮ, ಗಂಡನೇ ಪರಮ ದೈವ ಅಂತ ಸಾಯುವವರೆಗೂ ಗಂಡನ ಜೊತೆಯಾಗಿ ಜೋಡು ಬಂಡಿ 2 ಗಾಲಿಗಳಂತೆ, ನೇಗಿ ನೋಡುವ 2 ಜೋಡೆತ್ತಿನ ಬಸವಣ್ಣನಂತೆ ಜೊತೆಯಾಗಿ ಸತಿ ಸಂಸಾರದ ಜ್ಯೋತಿ ಎಂಬುವ ಪಕ್ಕ ಜಾತಿ ನಮ್ದು. ನಿನ್ನ ಜಾತಿನೋ ನೀತಿನೋ ಅದನ್ನು ತೆಗೆದುಕೊಂಡು ನಾನೇನು ಮಾಡ್ಬೇಕು? ಈಶ್ವರಿ, ಹಾಗಾದ್ರೆ ನಿನ್ನ ಅಣ್ಣ ನನ್ನ ತಂಗಿಗೆ ಮೋಸ ಮಾಡಿ ತಾಳಿ ಕಟ್ಟಿದ ತಪ್ಪಿಗಾಗಿ ಈಗ ನಾನು ನಿನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ. ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ತೀಯ? ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ರೆ ನಿನ್ನ ತಂಗಿನ ಮನೆ ತುಂಬಿಸ್ಕೊಳ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಹುಚ್ಚುತನ. ನಿನ್ನ ತಂಗಿ ಯಾವತ್ತೂ ನನ್ನ ಮನೆಗೆ ಸೊಸೆಯಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆ? ಶ್ರೀಮಂತರ ಹೊಲ ಖರೀದಿ ಮಾಡಿದ್ರೆ ಪೂಜೆಗೆ ಬಡವರು ಬೇಕು, ಫ್ಯಾಕ್ಟರಿ ಕಂಪನಿ ಹೊಲ ಗದ್ದೆಗಳನ್ನು ಖರೀದಿ ಮಾಡಿದ್ರೆ ಬಡವರು ಬೇಕು. ಯಾಕೆ ಬಡವರ ಮಕ್ಕಳು ನಿಮ್ಮಂತ ಶ್ರೀಮಂತ ಮನೆಯ ಸೊಸೆಯಂದಿರಾಗಲು ಬೇಡವೇ? ಸಾಧ್ಯವೇ ಇಲ್ಲ. ಹೋಗಿ ಒಬ್ಬ ಬಡವನ ತಂಗಿ ನನ್ನ ಮನೆಗೆ ಸಾಧ್ಯವೇ ಇಲ್ಲ. ಹಾಗಾದರೆ ಈಗಲೇ ಕಟ್ಟುವೆ ನಿನ್ನ ಕೊಳ್ಳಿಗೆ ತಾಳೆಯನ್ನು. ಒಬ್ಬರನಂತೂ ಒಬ್ಬರಿಗಿಂತೂ ಎಂಬುವ ಮಾತುಗಳುಂಟು. ಆದರೂ ಯಾರಿಗೂ ಯಾರೋ ಹೇಳುವರಾರುಂಟು. ದೇವರು ಬರೆದ ಬಂಧನಗಳಿಗೆ ದೇವರು ತಾನೇ ಸಾಕ್ಷಿ. ಮನುಜನ ಮದುವೆಯೋ ಮದುವೆಯೋ ತಾಳಿಯು ತಾನೇ ಸಾಕ್ಷಿ. ತಾಳಿ
ನಿನ್ನಣ್ಣ ನನ್ನ ತಂಗಿದ ಮಾಡಿದ ಮೋಸಕ್ಕಾಗಿ ಕಟ್ಟಿರುವೆ ನಿನ್ನ ಸೊಕ್ಕಿನ ಮಿಕ್ಕಿನ ತಾರೆ. ನಾನು ಕೂಡ ತಪ್ಪಾಗಿ ನಡ್ಕೊಂಡೆ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ. ಎಷ್ಟೇ ಆದ್ರೂ ನಿಮ್ಮ ತಂಗಿ ನಮ್ಮ ಮನೆ ಸೊಸೆ ಆಗಿ ಆಗ್ತಾರೆ, ಯೋಚನೆ ಮಾಡಬೇಡಿ. ನೋಡಿ ಈಶ್ವರಿ, ಇದೇ ಸಾಕ್ಷಿಗಾಗಿ ಈಗಲೇ ಹಚ್ಚುವೆ ಈ ನಿನ್ನ ಹಣೆಗೆ ಈ ರಾಯಣ್ಣ ಹಚ್ಚಿದ ರಕ್ತ. ಅರಸಿ ಬಂದಳು ಅರಸಿ ಚಂದಿರ ಮುಖಿಸುರ ಸರಸಿ, ಅರಸಿ ಬಂದಳು ಅರಸಿ ಸರ 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 ಸರಸಿ, ಮನೆಯ ಬೆಳಗು ಒಳೆ ಮನಸ ಒಳಗ ಒಳೆ ಮನೆ 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 ಎರಗಿಡಿ ಅರಸಿ ಬಂದಳು ಅರಸಿ ಚಂದಿರ ಮುಖಿಸುರ ಸರಸಿ, ಅರಸಿ ಬಂದಳು ಅರಸಿ ಸರ 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 ಸರಸಿ, ಮನೆಯ ಬೆಳಗು ಒಳೆ ಮನಸ ಒಳಗ ಒಳೆ ಮನೆ 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 ಎರಗಿಡಿ ಕುಶನಾದ ನಗೆಯವಳು, ಸುಗುಣದ ಸಿರಿಯವಳು, ಕೊಡುಗೈಲಿ ಹಿರಿಯವಳು, ಕಾಮ್ಯದಾಗೆ ಬಳ್ಳು ತೂಗ ತೆನೆ ತೆನೆಯೇ, ಕಾಮ್ಯದಾಗೆ ತಾವರೆ ತಾವರೆಯೇ, ಚಂದ್ರ ಚಾಮರವ ಬೀಸಲೇನೆ ಸಖಿ ತೂಗಿ ತೂಗಿ ಬಾಗಿ ಬಳುಕಿ ಅರಸಿ ಬಂದಳು ಅರಸಿ ಚಂದಿರ ಮುಖಿಸುರ ಸರಸಿ, ಅರಸಿ ಬಂದಳು ಅರಸಿ ಸರ 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 ಸರಸಿ, ಮನೆಯ ಬೆಳಗು ಒಳೆ ಮನಸ ಒಳಗ ಒಳೆ ಮನೆ 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 ಎರಗಿಡಿ ಬಾಳವ್ವ ಬಾಲೆ ಗೌರವ್ವ, ಗುಡ್ಬಣ್ಣ ರಾಣಿ ಬರವ್ವ, ಬಾಳವ್ವ ಬಾಲೆ ಗೌರವ್ವ, ಗುಡ್ಬಣ್ಣ ರಾಣಿ ಬರವ್ವ.
ಇಲ್ಲಿವರೆಗೂ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹವ್ಯಾಸಿ ಯುವಕ ನಾಟ್ಯ ಸಂಘದ ರಾಯಣ್ಣ ಹಚ್ಚಿದ ರಕ್ತದ ತಿಲಕ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ರಂಗಭೂಮಿಯ ಕಲಾವಿದರಿಗೆ, ಕಲಾ ಪ್ರೇಕ್ಷಕರಿಗೆ, ನಮ್ಮ ಊರಿನ ಹೊರವೂರಿನಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಂದಿರಿಗೆ, ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ನಾವು ಮುಕ್ತಾಯ ಹೇಳ್ತಾ ಇದ್ದೇವೆ. ಸರ್, ನಾನು ಹೇಳಿ